Government First Grade College and Post Graduation Study Center, Hebri. IQAC, GFGC Hebri, and SNYVK E-Content Development Program. E-Content Development Program support educating partner Shantiniketan Yuva Vranda Kudibailu Kuchu. I am Pratna, Department of Post Graduation, GFGC Hebri. Investment policy and delivery channels. This is the second unit of modern banking. Let's go to the concept. Financial inclusion or inclusive banking. What do you know by financial inclusions? ಈಗ ನ್ಯೂಸ್ ಪೇಪರಲ್ಲಿ ಆಗಿರ್ಬೋದು, ಇಲ್ಲಾಂದ್ರೆ ನ್ಯೂಸ್ ಚಾನೆಲ್ಸ್ ಅಲ್ಲಿ ಆಗಿರ್ಬೋದು, ಮೇನ್ ಹೆಡ್ಲೈನ್ಸ್ ಇರುತ್ತೆ. PM ಮೋದಿ ಪ್ರಮೋಟೆಡ್ ಸ್ಟ್ಯಾಂಡ್ ಅಪ್ ಇಂಡಿಯಾ ಟು ಪ್ರಮೋಟ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂತ. Or else financial inclusion is necessary for financial growth. Actually, what is financial inclusion? Financial inclusion in simple ಹೇಳಬೇಕು ಅಂತ ಹೇಳಿದ್ರೆ, let's give an example. 5 fingers ಸಹ ಸೇಮ್ ಇರಲ್ಲ, because this would be shorter than this and this would be longer than this, right? ಹಾಗೆ ಸೊಸೈಟಿಯಲ್ಲಿ ಸಹ ಸೇಮ್ ಅಂದರೆ ಕೆಲವರು ರಿಚ್ ಇರ್ತಾರೆ, ಕೆಲವರು ಪುವರ್ ಇರ್ತಾರೆ ಆ್ಯಂಡ್ ಕೆಲವರು ಅಂಡರ್ ಪಾವರ್ಟಿ ಲೈನಲ್ಲಿ ಸಹ ಇರ್ತಾರೆ. ಸೊ ಈ ಅಂಡರ್ ಪಾವರ್ಟಿ ಲೈನ್ ಇರೋರು ಮೋದಿ ಅವರು ಮೇನ್ ಮೆಷರ್ಸ್ನ ತಗೊಂಡಿದ್ದಾರೆ. ಹೇಗೆ ಅಂದರೆ ಸ್ಟ್ಯಾಂಡಪ್ ಇಂಡಿಯಾ ಮುಖಾಂತರ ಅವ್ರಿಗೆ ಎಂಪ್ಲಾಯ್ಮೆಂಟ್ ಕೊಡುವಂಥದ್ದು, ಇಲ್ಲ ಅಂದರೆ ಎಂಟರ್ಪ್ರಿನಿಯರ್ ಯಾರು ಆಗಬೇಕಂತಿದ್ದಾರೆ ಅವರಿಗೆ ಫಂಡ್ ಕೊಡುವಂಥದ್ದು. ಹಾಗಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನಿನ ಮೇನ್ ಮೋಟಿವ್ ಏನಂತ ಹೇಳಿದ್ರೆ to give a loan to those who are having a need. Okay, next is ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಏನಾಗುತ್ತೆ ಅಂದರೆ ಇನೋವೇಷನ್ಗೆ ಇಂಕ್ರಿಮೆಂಟ್ ಕೊಡುತ್ತೆ. ಹೇಗೆ ಅಂತ ಹೇಳಿದ್ರೆ, ಯಾವಾಗ ನಾವು ಲೋನ್ ಕೊಟ್ಟಾಗ ಯಾರಿಗೆ ನೀಡ್ ಆಗಿದೆ ಅಮೌಂಟು ಅವರಿಗೆ ಲೋನ್ ಕೊಟ್ಟಾಗ ಅಫ್ಕೋರ್ಸ್ ದೇ ವಿಲ್ ಇನೋವೇಟ್ ಸಮಥಿಂಗ್. ಹಾಗಾಗಿ ಫೈನಾನ್ಷಿಯಲ್ ಇನ್ಕ್ಲೂಷನಿನ ಮೇನ್ ಮೋಟಿವ್ ಏನಂತ ಹೇಳಿದ್ರೆ ಜಸ್ಟ್ ಟು ಗೆಟ್ ಅನ್ ಇನ್ನೋವೇಷನ್ ಆರ್ ಟು ಹ್ಯಾವ್ ಅನ್ ಅಡ್ವಾನ್ಸ್ಡ್ ಸ್ಟೆಪ್. ಜಾಬ್ ಕ್ರಿಯೇಷನ್ ಇಸ್ ನಥಿಂಗ್ ಬಟ್ ಜಾಬ್. ಎವ್ರಿ ಒನ್ ವಾಂಟ್ ಅ ಜಾಬ್, ಬಿಕಾಸ್ ಈಗ ಫ್ರೆಷರ್ಸ್ ತುಂಬ ಜನ ಇದ್ದಾರೆ, ಸೊ ಜಾಬ್ ಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಏನು ಮಾಡುತ್ತೆ ಅಂದರೆ ಎಂಟರ್ಪ್ರಿನಿಯರ್ ಯಾರ್ಯಾರು ಆಗ್ತಾರೆ ಅವರಿಗೆ ಲೋನ್ನ ಫಂಡ್ ಮಾಡುತ್ತೆ. ಸೊ ಹಾಗಾಗಿ ಗೌರ್ಮೆಂಟ್ ಯಾವಾಗ ಲೋನ್ನ ಫಂಡ್ ಮಾಡುತ್ತೆ ಆವಾಗ ಈಸಿಯಾಗಿ ಎಂಟರ್ಪ್ರಿನಿಯರ್ ಆಗ್ತಾರೆ, ಜಾಬ್ ಕ್ರಿಯೇಷನ್ ಸಹ ಇನ್ಕ್ರೀಸ್ ಆಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಸ್ ನಥಿಂಗ್ ಬಟ್ ರೆಂಡರಿಂಗ್ ಲೋನ್. ಮತ್ತೆ ಯಾರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅವರಿಗೆ ಬ್ಯಾಂಕ್ ಅಕೌಂಟ್ನ ರೆಂಡರ್ ಮಾಡುವಂಥದ್ದು. ಆಮೇಲೆ ರೆಮಿಟೆನ್ಸ್ ಫೆಸಿಲಿಟಿ. ಈಗ ಗೌರ್ಮೆಂಟಲ್ಲಿ ಆಗಿರ್ಬೋದು, ಗೌರ್ಮೆಂಟಿನ ವೇರಿಯಸ್ ಸ್ಕೀಮ್ಸ್ ಇದೆ. ಅಂದರೆ ಪ್ರಧಾನ್ ಮಂತ್ರಿ ಜನ್ಧನ್ ಯೋಜನಾ ಆಗಿರ್ಬೋದು, ಇಲ್ಲಾಂದರೆ ಪ್ರಧಾನ್ ಮಂತ್ರಿ ಭೀಮ್ ಯೋಜನಾ ಆಗಿರ್ಬೋದು, ಇಲ್ಲಾಂದರೆ ಅಟಲ್ ಪೆನ್ಷನ್ ಯಾರ್ಯಾರಿಗೆ 60 ಏಜ್ ಆಗಿರುತ್ತೆ ಅವ್ರಿಗೆ ಪೆನ್ಷನ್ ಫಂಡ್ ಕೊಡುವಂಥದ್ದಾಗಿರ್ಬೋದು. ಹಾಗಾಗಿ ಆ ಪೆನ್ಷನ್ ಫೆಸಿಲಿಟಿ ಏನಿದೆ, ರೆಮಿಟೆನ್ಸ್ ಫೆಸಿಲಿಟಿ, ಅದನ್ನೆಲ್ಲ ಫೈನಲ್ ಎಂಡ್ ಯೂಸರ್ ಯಾರಾಗಿರ್ತಾರೆ ಅವರಿಗೆ ರೆಂಡರ್ ಮಾಡಬೇಕು ಅನ್ನೋವಂಥದ್ದು ಮೇನ್ ಮೋಟಿವ್ ಇಂದಾಗಿ ಪ್ರಧಾನ್ ಮಂತ್ರಿ ಹ್ಯಾವ್ ಟೇಕನ್ ವೇರಿಯಸ್ ಮೆಷರ್ಸ್ ಟು ಬಿ ಸಕ್ಸಸ್ಫುಲ್ ಇನ್ ದಿಸ್. ಸೊ ಯಾರ್ಯಾರು ಈ ಫೆಸಿಲಿಟಿಯಿಂದ ಎಕ್ಸ್ಕ್ಲೂಡ್ ಆಗಿರ್ತಾರೆ ಅಂಥವ್ರನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಹೇಳಿನೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಮೇನ್ ನೆಸೆಸಿಟಿ ಆಗಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು. ಲೈಕ್ ಇದು ಮೇನ್ ಫೋಕಸ್ ಏನಂತ ಹೇಳಿದ್ರೆ ಇಂಡಿವಿಜುವಲ್ ನೀಡ್ಸ್ನ ಮಾತ್ರ ಅಲ್ಲ ಅಂದರೆ ಕವರ್ ಮಾಡುವಂಥದ್ದು, ಜೊತೆಗೆ ಅಲ್ಲಿ ಸಪ್ಲೈ ಸೈಡ್ ಮತ್ತು ಡಿಮ್ಯಾಂಡ್ ಸೈಡ್ ಏನಿದೆ ಅದರ ಬ್ಯಾರಿಯರ್ಸ್ನ ರಿಮೂವ್ ಮಾಡಬೇಕು ಅಂತ. ಓಕೆ, ಸಪ್ಲೈ ಸೈಡ್ ಮತ್ತು ಡಿಮ್ಯಾಂಡ್ ಸೈಡ್ ಅಂದರೆ ಏನು ನೋಡ್ತಾ ಹೋಗುವ. ಸಪ್ಲೈ ಸೈಡ್ ಅಂತ ಹೇಳಿದ್ರೆ ಪುವರ್ ಫೈನಾನ್ಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಈಗ ಪುವರ್ ಅಂದರೆ ಕೆಲವ್ರಿಗೆಲ್ಲ ಮನೆಯೇ ಇರೋದಿಲ್ಲ, ಕೆಲವ್ರಿಗೆಲ್ಲ ಎಜುಕೇಷನ್ ಇದ್ರೂ ಸಹ ಅವರಿಗೆ ಅಮೌಂಟ್ ಶಾರ್ಟೇಜಿಂದಾಗಿ ಅವ್ರು ಎಂಟರ್ಪ್ರೀನಿಯರ್ ಅನ್ನೋಂಥದ್ದು ತೆಗಿಯೋಕ್ಕೆ ಆಗ್ತಾ ಇರಲ್ಲ, ಅಂದರೆ ಸ್ಟಾರ್ಟ್ ಮಾಡೋಕ್ಕೆ ಆಗ್ತಾ ಇರಲ್ಲ. ದೆನ್ ಹೈ ಕಾಸ್ಟ್ ಆಫ್ ಓಪನಿಂಗ್ ಅಕೌಂಟ್. ನಾವು ಮೊದಲು ಹೇಗಿತ್ತಂತ ಹೇಳಿದ್ರೆ ಓಪನ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ಯಾವುದಾದ್ರೂ ಬ್ಯಾಂಕಲ್ಲಿ, ಪ್ರೈವೇಟ್ ಬ್ಯಾಂಕಲ್ಲಿ 500ನ ಡೆಪಾಸಿಟ್ ಮಾಡಬೇಕಾಗತ್ತೆ. ಸೊ ಈ ಥರ 500 ನಮಗೆ ಮೇ ಬಿ ಸ್ಮಾಲ್ ಅಮೌಂಟ್ ಆಗಿರ್ಬೋದು, ಬಟ್ ಅಂಡರ್ ಪಾವರ್ಟಿ ಲೈನಲ್ಲಿ ಇರ್ತಾರೆ ಅಲ್ಲ ಅವ್ರಿಗೆ ಹ್ಯೂಜ್ ಅಮೌಂಟ್ ಆಗಿರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಸಿಂದ ಎಕ್ಸ್ಕ್ಲೂಡ್ ಆಗಿರ್ತಾರೆ. ದೆನ್ ಡಿಮ್ಯಾಂಡ್ ಸೈಡ್. ಡಿಮ್ಯಾಂಡ್ ಸೈಡ್ ಇಸ್ ನಥಿಂಗ್ ಬಟ್ ಇಂಡಿವಿಜುವಲ್ ಎಲ್ಲರಿಗೂ
ಫೈನಾನ್ಷಿಯಲ್ ಸರ್ವಿಸ್ ಅನ್ನುವಂಥದ್ದು ಸಿಗಲೇಬೇಕು ಅಂತ ಹೇಳಿ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂದರೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಅಂತ ಮಾಡಿರುವಂಥದ್ದು. ಅಲ್ಲಿ ಹೇಗೆ ಅಂತ ಹೇಳಿದ್ರೆ ವಿತ್ ಝೀರೋ ಬ್ಯಾಲೆನ್ಸ್ ಸಹ ಒಂದು ಪರ್ಸನ್ ಅವರು ಅಕೌಂಟ್ನ ಓಪನ್ ಮಾಡ್ಬೋದು. ಸೊ ದಿಸ್ ಈಸ್ ಅ ಗುಡ್ ಐಡಿಯಾ ಆ್ಯಂಡ್ ಇನ್ಕ್ಲೂಡ್ ದ ಪುವರ್ ಫೈನಾನ್ಷಿಯಲ್ ಲಿಟ್ರಸಿ ವಿಚ್ ಇಂಪ್ಯಾಕ್ಟ್ ದ ಫೈನಾನ್ಷಿಯಲ್ ಡಿಸಿಷನ್ಸ್. ನಥಿಂಗ್ ಬಟ್ ಫೈನಾನ್ಷಿಯಲ್ ಡಿಸಿಷನ್ಸ್ ಓವರ್ಕಮ್ ಮಾಡಬೇಕು ಅಂತ ಹೇಳಿನೇ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಅನ್ನುವಂಥದ್ದು ಇಂಟ್ರಡ್ಯೂಸ್ ಆಗಿರುವಂಥದ್ದು. ಡೆಫಿನಿಷನ್ ನೋಡ್ತಾ ಹೋಗುವ. ಇಂಟ್ರಡ್ಯೂಸಿಂಗ್ ಟು ಬಾರ್ಕ್ಲೆ ಅನ್ನುವಂಥವರು ಇಂಟ್ರಡ್ಯೂಸ್ ಮಾಡಿರುವಂಥದ್ದು ಈ ಡೆಫಿನಿಷನ್ನ. ಇನ್ಕ್ಲೂಸಿವ್ ಬ್ಯಾಂಕಿಂಗ್ ಮೀನ್ಸ್ ಹೆಲ್ಪಿಂಗ್ ದೋಸ್ ಹೂ ಆರ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಫೈನಾನ್ಷಿಯಲ್ ಸಿಸ್ಟಮ್ ಟು ಜಾಯಿನ್ ಆ್ಯಂಡ್ ಬೆನಿಫಿಟ್ ಫ್ರಮ್ ಇಟ್ಸ್. ಆಸ್ ಐ ಟೋಲ್ಡ್ ಯು, ಯಾರ್ಯಾರು ಅಂಡರ್ ಪಾವರ್ಟಿ ಲೈನಲ್ಲಿ ಇರ್ತಾರೆ ಅವರಿಗೆ ಲೋನ್ ತಗೊಳ್ಳೋಕ್ಕೆ ಆಗೋದಿಲ್ಲ. ಸೊ ಬ್ಯಾಂಕ್ ಅಕೌಂಟ್ ಇರೋದಿಲ್ಲ. ಸೊ ಅವ್ರಿಗೆ ಏನು ಗೌರ್ಮೆಂಟ್ ಸ್ಕೀಮ್ಸ್ ಏನೇನು ಉಂಟು ಅದನ್ನು ಅವರು ರೆಮಿಟೆನ್ಸ್ ಮಾಡ್ಕೊಳಕ್ಕಾಗಲ್ಲ. ಬಿಕಾಸ್ ಆಫ್ ದಿಸ್ ಅವ್ರು ಯಾರ್ಯಾರು ಅಂಥದ್ದವರು ಎಕ್ಸ್ಕ್ಲೂಡೆಡ್ ಆಗಿದ್ದಾರೆ ಅವ್ರಿಗೆಲ್ಲರಿಗೂ ಬೆನಿಫಿಷಿಯರಿ ಆಗಬೇಕು ಅಂತ ಹೇಳಿನೇ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅನ್ನುವಂತಹ ಕಾನ್ಸೆಪ್ಟು ಇಂಟ್ರಡ್ಯೂಸ್ ಆಗಿರುವಂಥದ್ದು. ಇಂಪಾರ್ಟೆನ್ಸ್ ನೋಡ್ತಾ ಹೋಗುವ. ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಯಾಕೆ ಇಂಟ್ರಡ್ಯೂಸ್ ಆಯಿತು, ಅದರ ಮೇನ್ ಇಂಪಾರ್ಟೆಂಟ್ ಏನು ಆ್ಯಕ್ಚುಲಿ ಅಂತ ನೋಡ್ತಾ ಹೋಗುವ. ಫಸ್ಟ್ ಸ್ಟೆಪ್, ಅರ್ಬನ್ ಬಯಾಸ್ ಆಫ್ ದ ಬ್ಯಾಂಕರ್ಸ್. ಲೈಕ್ ಈಗ ಅರ್ಬನ್ ಏರಿಯಾಸಲ್ಲಿ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ಸ್ ಜಾಸ್ತಿ ಇರುತ್ತೆ. ಸೊ ಬ್ಯಾಂಕರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅರ್ಬನ್ ಏರಿಯಾಸಲ್ಲೇ ತುಂಬ ಬ್ಯಾಂಕ್ಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಬಟ್ ವಾಟ್ ಅಬೌಟ್ ದ ರೂರಲ್ ಏರಿಯಾಸಲ್ಲಿ ಅಷ್ಟು ನಾಲೆಜ್ ಇರೋದಿಲ್ಲ ಬ್ಯಾಂಕ್ ಬಗ್ಗೆ. ಆ್ಯಂಡ್ ದ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ಸ್ ಈಸ್ ನಾಟ್ ಸೊ ಹೈ. ಬಿಕಾಸ್ ಆಫ್ ದಿಸ್ ರೂರಲ್ ಏರಿಯಾದಲ್ಲಿ ಬ್ಯಾಂಕ್ ಓಪನ್ ಮಾಡೋದಕ್ಕೆ ಯೋಚನೆ ಮಾಡ್ತಾರೆ. ವೆದರ್ ನಾನು ಬ್ಯಾಂಕ್ ಓಪನ್ ಮಾಡಿದ್ರೆ ವೆದರ್ ಅದು ನನಗೆ ಇನ್ಕಮ್ ಕೊಡುತ್ತಾ ಇಲ್ವಾ ಹಾಗೆ ನೋಡ್ತಾರೆ. ಸೊ ಬಿಕಾಸ್ ಆಫ್ ದಿಸ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಆಗಿ ಎಲ್ಲರೂ ಇನ್ಕ್ಲೂಡ್ ಆಗಬೇಕು, ಎಲ್ಲರಿಗೂ ಬ್ಯಾಂಕ್ ಅಕೌಂಟ್ ಸಿಗಬೇಕು ಅನ್ನೋ ಉದ್ದೇಶದಿಂದಾಗಿ ಈಗ ಸಹ ರೂರಲ್ ಏರಿಯಾಸ್ ಸಹ ಇದು ಬ್ಯಾಂಕ್ ಅಕೌಂಟ್ ಓಪನ್ ಆಗ್ತಾ ಇದೆ. ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ರೀಜನಲ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ಮೇನ್ಲಿ ನಾರ್ತ್ ಇಂಡಿಯನ್ ಸೈಡ್ ಲೈಕ್ ಹರಿಯಾಣ ಆಗಿರ್ಬೋದು, ಹಿಮಾಚಲ್ ಪ್ರದೇಶ್, ಜಮ್ಮು ಆ್ಯಂಡ್ ಕಾಶ್ಮೀರ್, ಪಂಜಾಬ್, ರಾಜಸ್ಥಾನ್ ಅಲ್ಲಿ ಎಲ್ಲ ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ. ಸೊ ಬಿಕಾಸ್ ಆಫ್ ದಿಸ್ ಅಲ್ಲಿ ಸಹ ಬ್ಯಾಂಕ್ ಸಹ ಫುಲ್ ಜಾಸ್ತಿ ಇದೆ. ಬಟ್ ವಾಟ್ ಅಬೌಟ್ ದ ಅದರ್ ಅನ್ಟ್ಯಾಪ್ಡ್ ಏರಿಯಾಸ್ ಅಲ್ಲಿ ಬಾಂಗ್ಲಾದೇಶಲ್ಲಿ ಮೊದಲು ಆ್ಯಕ್ಚುಲಿ ಒಂದು ಬ್ಯಾಂಕ್ ಇರಲಿಲ್ಲ. ಸೊ ಇದು ಓವರ್ಕಮ್ ಆಗಬೇಕು ಅಂತ ಹೇಳಿದ್ರೆ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಟ್ರಡ್ಯೂಸ್ ಆಗಿರುವುದಕ್ಕಾಗಿ ಇಲ್ಲಿ ಬೇರೆ ಏರಿಯಾಸ್ ಎಲ್ಲಿ ಅನ್ಟ್ಯಾಪ್ ಆಗಿದೆ, ಬ್ಯಾಂಕ್ ಅಕೌಂಟ್ ಯಾರ ಹತ್ರ ಇಲ್ಲ, ಅಲ್ಲಿ ಸಹ ಈಗ ಬ್ಯಾಂಕ್ ಅಕೌಂಟ್ ಇರೋ ಥರ ಫೈನಾನ್ಷಿಯಲ್ ಇನ್ಕ್ಲೂಷನ್ ಸಿಸ್ಟಮ್ ಇಂಟ್ರಡ್ಯೂಸ್ ಆಗಿರೋದ್ರಿಂದ ಸೊ ಇದು ಓವರ್ಕಮ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಿದೆ. ರಿಮೂವಿಂಗ್ ದ ಎಲಿಟಿಸಮ್ ಫ್ರಮ್ ಬ್ಯಾಂಕಿಂಗ್ ಅಂತ ಹೇಳಿದ್ರೆ ಈಗ ಅರ್ಬನ್ ಏರಿಯಾಸಲ್ಲಿ ಎಲ್ಲರೂ ಅಡ್ವಾನ್ಸ್ಡ್ ಆಗಿದ್ದಾರೆ ಮತ್ತು ದೇ ಆಲ್ ಆರ್ ಎಜುಕೇಟೆಡ್. ಬಿಕಾಸ್ ಆಫ್ ದಿಸ್ ಅಲ್ಲಿ ಡ್ರೆಸ್ಸಸ್ ಸಹ ಅವರು ಒಳ್ಳೆ ಲೈಕ್ ದೇ ಆರ್ ಕ್ವೈಟ್ ಗುಡ್. ಬಟ್ ವಾಟ್ ಅಬೌಟ್ ದ ರೂರಲ್ ಏರಿಯಾಸಲ್ಲಿ ಮೋಸ್ಟ್ ಆಫ್ ದಮ್ ಆರ್ ಅಂಡರ್ ದ ಪಾವರ್ಟಿ ಲೈನ್. ಅವರ ಪುವರ್ ಡ್ರೆಸ್ಸಿಂಗಿಂದಾಗಿರ್ಬೋದು, ಲ್ಯಾಕ್ ಆಫ್ ಮ್ಯಾನರ್ ಮತ್ತು ಅನ್ಎಕ್ಸೆಪ್ಟಬಲ್ ಪೋಸ್ಚರಿಂದಾಗಿ ಬ್ಯಾಂಕರ್ಸ ಒಂಥರ ಹಿಂಜರ್ಕೊಳ್ತಾರೆ. ಸೊ ದಿಸ್ ಶುಡ್ ನಾಟ್ ಬಿ ಹ್ಯಾಪನ್ ಬಿಕಾಸ್ ಎವ್ರಿ ಪರ್ಸನ್ ಹ್ಯಾಸ್ ದ ಎಬಿಲಿಟಿ ಆ್ಯಂಡ್ ಹ್ಯಾಸ್ ದ ಮೋಟಿವ್ ಟು ಗೆಟ್ ಅ ಬ್ಯಾಂಕ್ ಅಕೌಂಟ್. ಹಾಗಾಗಿ ಆ ಥರ ಮಾಡಬಾರ್ದು. ಈಚ್ ರೂರಲ್ ಏರಿಯಾದಲ್ಲಿ ಮತ್ತು ಅರ್ಬನ್ ಏರಿಯಾದಲ್ಲಿ ಬೋತ್ ಶುಡ್ ಬಿ ಟ್ರೀಟೆಡ್ ಆಸ್ ಸೇಮ್. ರೂರಲ್ ವೇ ಆಫ್ ಸೇವಿಂಗ್ ಅಂದರೆ ಬಿಫೋರ್ ಹಿಂದೆ ಹೇಗಿತ್ತು ಅಂತ ಹೇಳಿದ್ರೆ ಅಮೌಂಟ್ ಏನಿದೆ ಸೇವಿಂಗ್ಸ್ ಅಂತ ಅದನ್ನು ಪಾಟಲ್ಲಿ ಇಲ್ಲಾಂದರೆ ಬೆಡ್ ಕೆಳಗಡೆ ಇಡ್ತಾಯಿದ್ರು. ಆದರೆ ಈಗ ಅದೇನಾಗಿದೆ, ಚೇಂಜ್ ಆಗಿದೆ. ಲೈಕ್ ಬ್ಯಾಂಕಲ್ಲಿ ನಾವು ಸೇವಿಂಗ್ಸ್ ಅಂತ ಇನ್ವೆಸ್ಟ್ ಮಾಡ್ಬೋದು. ಇಫ್ ನಾವೇನಾದರೂ ಪಾಟಲ್ಲಿ ಇಲ್ಲಾಂದರೆ ಬೆಡ್ ಕೆಳಗಡೆ ಇಟ್ಟರೆ ಅಲ್ಲಿ ಎಕನಾಮಿಗೆ ಡೆವಲಪ್ಮೆಂಟ್ ಆಗಲ್ಲ. ಈವನ್ ಯು ನೋ ಅಬೌಟ್ ಇಟ್, each and every money invested in the bank leads to an economic
ಡೆವಲಪ್ಮೆಂಟ್. ಹಾಗಾಗಿ ಬಿಫೋರ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇಂಟ್ರೊಡ್ಯೂಸ್ ಆಗಿಲ್ಲದೆ ಇದ್ದಾಗ ಅವ್ರೇನು ಮಾಡ್ತಿದ್ರು, ಪಾಟ್ಸಲ್ಲಿ ಮತ್ತು ಬೆಡ್ ಕೆಳಗಡೆ ಇರ್ತಾ ಇದ್ರು. ಆಫ್ಟರ್ ಇಂಟ್ರೊಡ್ಯೂಸಿಂಗ್ ದ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಎವ್ರಿ ಒನ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್ ಆ್ಯಂಡ್ ಈವನ್ ಲೋನ್ಸ್ ಸಿಗ್ತಿರೋದ್ರಿಂದ there is no way of saving in the pots and under the beds. Dominance of the money lenders. ಬಿಫೋರ್ ಹೇಗಿತ್ತು ಅಂತ ಹೇಳಿದ್ರೆ, ಅಮೌಂಟ್ನ ಬ್ಯಾಂಕ್ ಅಕೌಂಟ್ ಇಲ್ಲದೆ ಇರೋದ್ರಿಂದ ಮನಿ ಲೆಂಡರ್ಸ್ ಅವ್ರ ಹತ್ರ ಕೇಳಬೇಕಾಗಿತ್ತು. ಸೊ ಮನಿ ಲೆಂಡರ್ಸ್ ಏನು ಮಾಡ್ತಿದ್ರು, ಹೈ ಚಾರ್ಜಸ್ ಅಂದರೆ ಬಡ್ಡಿ ಕೇಳ್ತಿದ್ರು. ಸೊ ಅದು ಮೇನ್ ಡಿಸ್ಅಡ್ವಾಂಟೇಜಸ್ ಆಗಿತ್ತು ಈಚ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ರೆಂಡರಿಂಗ್ ಮನಿ ಫ್ರಮ್ ಮನಿ ಲೆಂಡರ್. ಬಟ್ RBI ಏನು ಹೇಳುತ್ತೆ ಅಂತ ಹೇಳಿದ್ರೆ, ಮನಿ ಲೆಂಡರ್ ಡಾಮಿನೆನ್ಸ್ನ ಹೇಗೆ ನಾವು ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ, ಯಾವಾಗ ಇನ್ಕ್ಲೂಸಿವ್ ಬ್ಯಾಂಕಿಂಗ್ ಇಂಟ್ರೊಡ್ಯೂಸ್ ಆಗುತ್ತೆ ಅವಾಗ ಈಚ್ ಆ್ಯಂಡ್ ಎವ್ರಿ ಒನ್ ಈಸ್ ಕೇಪಬಲ್ ಆಫ್ ದ ಬ್ಯಾಂಕ್ ಅಕೌಂಟ್. ಸೊ ಈ ಪ್ರಾಬ್ಲಮ್ ಬರೋದಿಲ್ಲ ಅಂತ ಹೇಳಿ ಇಂಟ್ರೊಡ್ಯೂಸ್ ಆಗಿರುವಂಥದ್ದು ಯಾವುದು, ಫೈನಾನ್ಷಿಯಲ್ ಇನ್ಕ್ಲೂಷನ್. ಸೊ ಬೈ ದಿಸ್ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ಹಾಗಾಗಿ ಲೋನ್ ತಗೊಳ್ಬೋದು ಬ್ಯಾಂಕ್ ಅಕೌಂಟಲ್ಲಿ. ಸೊ ಮನಿ ಲೆಂಡರ್ ಅನ್ನುವಂತಹ ಕಾನ್ಸೆಪ್ಟೇ ಈಗ ಬರೋದಿಲ್ಲ. ಬೆಟರ್ ಡೆಲಿವರಿ ಆಫ್ ದಿ ಗವರ್ನಮೆಂಟ್ ಸ್ಕೀಮ್ಸ್. ವೇರಿಯಸ್ ಗವರ್ನಮೆಂಟ್ ಸ್ಕೀಮ್ಸ್ ಇದೆ, ಲೈಕ್ ಡಿಜಿಟಲ್ ಇಂಡಿಯಾ ಆಗಿರ್ಬೋದು, ಇಲ್ಲಾಂದರೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ, ಮತ್ತು ಎಜುಕೇಷನ್ ಲೋನ್ ಆಗಿರ್ಬೋದು, ಇಲ್ಲಾಂದರೆ ಹೌಸಿಂಗ್ ಲೋನ್ ಆಗಿರ್ಬೋದು, ಯಾವ್ದು ಬೇಕಾದ್ರೂ ತಗೋಬೋದು. ಬಟ್ ದ ಥಿಂಗ್ ಇಸ್ ವಿ ಶುಡ್ ಹ್ಯಾವ್ ಅ ಬ್ಯಾಂಕ್ ಅಕೌಂಟ್, ರೈಟ್? ಓಕೆ, ಗವರ್ಮೆಂಟ್ ಸ್ಕೀಮ್ಸ್ ಯಾವಾಗ ನಮಗೆ ಅವೈಲಬಲ್ ಆಗುತ್ತೆ ಅಂತ ಹೇಳಿದ್ರೆ, ವೆನ್ ವಿ ಆರ್ ಹ್ಯಾವಿಂಗ್ ಅ ಬ್ಯಾಂಕ್ ಅಕೌಂಟ್. ಇಫ್ ಬ್ಯಾಂಕ್ ಅಕೌಂಟೇ ಇಲ್ಲ ಅಂದಮೇಲೆ ಗವರ್ಮೆಂಟ್ ಸ್ಕೀಮ್ಸ್ ಎಲ್ಲಿರುತ್ತೆ? ಸೊ ಈಚ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಇಂದ ಈಚ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಅ ಬ್ಯಾಂಕ್ ಅಕೌಂಟ್. ಸೊ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಗೆ ಹೋಗೋದ್ರಿಂದಾಗಿ ಇಂಟರ್ಮೀಡಿಯೇಟರಿ ಅನ್ನುವಂಥದ್ದು ಇಲ್ಲಿ ವ್ಯಾನಿಷ್ ಆಗುತ್ತೆ. ಅಫೋರ್ಡೆಬಲ್ ರೆಮಿಟೆನ್ಸ್ ಫೆಸಿಲಿಟಿ ಅಂತ ಹೇಳಿದ್ರೆ, ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಡಸಂಟ್ ಅಡ್ರೆಸ್ ದಿಸ್ ಪ್ರಾಬ್ಲಮ್ಸ್. ಯಾಕಂದರೆ ಬ್ಯಾಂಕ್ ಅಕೌಂಟ್ ಇದು ಫೈನಾನ್ಷಿಯಲ್ ರೆಮಿಟೆನ್ಸಲ್ಲಿ ಬ್ಯಾಂಕ್ ಅಕೌಂಟ್ ಮಸ್ಟ್ ಆ್ಯಂಡ್ ಶುಡ್. ಇಫ್ ನಾಟ್ ಯಾರ ಹತ್ರ ಇಲ್ಲ ಅವ್ರಿಗೆ ಬ್ಯಾಂಕ್ ಅಕೌಂಟ್ ಅವರೇ ಮಾಡಿಕೊಡೋದ್ರಿಂದ, ಸೊ ಡೈರೆಕ್ಟ್ ಥರ್ಡ್ ಪಾರ್ಟಿಗೆ ಹೋಗೋದ್ರಿಂದ ಡೈರೆಕ್ಟ್ ಗೌರ್ಮೆಂಟ್ ಸ್ಕೀಮಿನ ಫೆಸಿಲಿಟಿ ನಮ್ಮ ಅಕೌಂಟ್ಗೆ ಡೈರೆಕ್ಟ್ ಬರುತ್ತೆ. ರೀಥಿಂಕಿಂಗ್ ಆನ್ ಬ್ಯಾಂಕಿಂಗ್ ಮಾಡೆಲ್. ದಟ್ ಮೀನ್ಸ್ ಈಗ ಬ್ಯಾಂಕಲ್ಲಿ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇದೆ. ಹೇಗೆ ಅಂತ ಹೇಳಿದ್ರೆ, ಬ್ಯಾಂಕಲ್ಲಿ ಹೇಗೆ ಪ್ಲೇಸ್ಮೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮದೇ ಕಂಟ್ರಿಯಿಂದ ಮಾಡಲ್ಲ. ಲೈಕ್ ಎಲ್ಲಿಂದ ಅಂದರೆ ಆಂಧ್ರ ಪ್ರದೇಶಿಂದ, ತಮಿಳ್ನಾಡುವಿಂದ ಎಲ್ಲ ಬರ್ಬೋದು. ಸೊ ಅವ್ರ ಲ್ಯಾಂಗ್ವೇಜೇ ಬೇರೆ ಇರುತ್ತೆ. ಸೊ ಯಾರು ಅನ್ಎಜುಕೇಟೆಡ್ ಆಗಿರ್ತಾರೆ, ಸೊ ಅವ್ರಿಗೆ ಮೋಸ್ಟ್ ಆಫ್ ದ ಲ್ಯಾಂಗ್ವೇಜಸ್ ಗೊತ್ತಿರೋದಿಲ್ಲ. ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಏನು ಮಾಡಿದೆ ಅಂತ ಹೇಳಿದ್ರೆ, ಈ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ನ ರಿಮೂವ್ ಮಾಡಿದೆ. ಹೇಗಂತ ಹೇಳಿದ್ರೆ, ಎಲ್ಲ ಬ್ಯಾಂಕಲ್ಲೂ ಈವನ್ ಒಬ್ಬ ಕನ್ನಡಿಗ ಇದ್ದೇ ಇರ್ತಾನೆ. ಸೊ ದಿಸ್ ವಾಟ್ ಯು ಕ್ಯಾನ್ ಸೇ ಬ್ಯಾರಿಯರ್ಸ್ನ ರಿಮೂವ್ ಮಾಡೋಕ್ಕೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ದೀಸ್ ಆಲ್ ಆರ್ ದ ಇಂಪಾರ್ಟೆನ್ಸ್ ಆಫ್ financial inclusion. Let's go to the second concept, that is Pradhan Mantri Jan Dhan Yojana. Pradhan Mantri Jan Dhan Yojana andre that is a scheme. Okay, adu 11 crore Jan Dhan account na open madide. It's not a simple joke, because 11.5 crore account open madide anta ಹೇಳಿದ್ರೆ, ಥಿಂಕ್ ಆಫ್ ಇಟ್, ಎಷ್ಟು ಜನ ಬ್ಯಾಂಕ್ ಅಕೌಂಟ್ ಇಲ್ಲದೆ ಸಹ ಇದ್ದಾರೆ ಅಂತ ಥಿಂಕ್ ಆಫ್ ಇಟ್, ರೈಟ್? ಫಸ್ಟು ಈ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಟಾರ್ಗೆಟ್ ಇದಿತ್ತು, ಏನಂದರೆ 7.5 crore ಅಷ್ಟು ಅಕೌಂಟ್ನ ಮಾತ್ರ ಓಪನ್ ಮಾಡಿದ್ರೆ ಸಾಕಂತ ಇತ್ತು. ಬಟ್ ಈಗ ಹೇಗೆ ಅಂದರೆ 11.5 crore ಅಷ್ಟು ಅಕೌಂಟ್ ಓಪನ್ ಆಗಿದೆ. ದೆನ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು ಯಾರು? PM ನರೇಂದ್ರ ಮೋದಿ. ಅದು ಲೈಫ್ ಇನ್ಶೂರೆನ್ಸ್ ಸಹ ಕವರ್ ಮಾಡುತ್ತೆ. ದಟ್ ಈಸ್ 1 lakh. ಯಾರಿಗೆ? ಪುವರ್ ಪೀಪಲ್ಗೆ. ಟುಡೇ ನಿಯರ್ಲಿ ₹1 trillion ಹ್ಯಾವ್ ಬೀನ್ ಡೆಪಾಸಿಟೆಡ್ ಇನ್ ದ ಜನ್ಧನ್ ಅಕೌಂಟ್. ಟ್ರಿಲಿಯನ್ ಅಂತ ಹೇಳಿದ್ರೆ ತುಂಬ ಅಮೌಂಟ್, ಯಾರಿಗೆ ಅಮೌಂಟಿನ ನೆಸೆಸಿಟಿ ಉಂಟು ಅವರಿಗೆ ಡೈರೆಕ್ಟ್ ಅಕೌಂಟಿಗೆ ಹೋಗ್ತಾ ಇದೆ.
The silent financial inclusion renovation through Jandan is providing a platform for ಲೈಕ್ ಪಾವರ್ಟಿನ ವ್ಯಾನಿಷ್ ಮಾಡಬೇಕು ಅನ್ನೋದೇ ಮೇನ್ ಇಂಪಾರ್ಟೆಂಟ್ ರೋಲ್ ಆಗಿರುತ್ತೆ. ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಸ್ಕೀಮು. ಯಾರಿಗೆ ಬ್ಯಾಂಕ್ ಅಕೌಂಟ್ ಇಲ್ಲ ಅವರಿಗೆ ಬ್ಯಾಂಕ್ ಅಕೌಂಟ್ ಮಾಡುವುದರ ಜೊತೆಗೆ ರುಪೇ ಅನ್ನುವಂತಹ ATM ಕಾರ್ಡ್ನ ಸಹ ಇಶ್ಯೂ ಮಾಡ್ತಾರೆ. ಲೆಟ್ಸ್ ಸಿ ದ ಇಂಟ್ರೊಡಕ್ಷನ್ ನಾವು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯಿಂದ. ಲಾಂಚ್ ಇಯರ್ ಯಾವಾಗ ಅದು ಲಾಂಚ್ ಆಗಿದ್ದು ಅಂತ ಹೇಳಿದ್ರೆ 2014 15th August ಅಲ್ಲಿ ಲಾಂಚ್ ಆಗಿರುವಂಥದ್ದು. ಸೊ ಸಿನ್ಸ್ ಈಗ ಲಾಂಚ್ ಆಗಿ ಎಷ್ಟು ಇಯರ್ ಆಯಿತು? 6 years ಆಗಿದೆ. ಸೆಕ್ಟರ್ ಏನಂದ್ರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ಸ್ ಅಂಡರ್ ಇದು ಬರುವಂಥದ್ದು. ಫೈನಾನ್ಷಿಯಲ್ ಇನ್ಕ್ಲೂಷನ್ಸಿನ ಮೇನ್ ಏಮ್ ಏನಂತ ಹೇಳಿದ್ರೆ ಟು ರಿಮೂವ್ ದ ಪಾವರ್ಟಿನ ರಿಮೂವ್ ಮಾಡಬೇಕು ಅಂತ ಹೇಳಿನೇ ಮೇನ್ ಏಮ್ ಆಗಿರುತ್ತೆ. ಆ್ಯಂಡ್ ಈವನ್ ಬ್ಯಾಂಕ್ ಅಕೌಂಟ್ ಇದ್ರೆ ಯಾರಿಗಾದ್ರೂ ಎಂಟರ್ಪ್ರಿನಿಯರ್ಶಿಪ್ ಇಲ್ಲ ಅಂದ್ರೆ ಲೋನ್ ತೆಗಿಬೇಕು ಅಂತ ಹೇಳಿದ್ರೆ ದೇ ಕ್ಯಾನ್ ಈಸಿಲಿ ಗೆಟ್ ದ ಲೋನ್. ಆ್ಯಂಡ್ ಈವನ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾದಲ್ಲಿ 1 lakh ಅಷ್ಟು ಲೈಫ್ ಇನ್ಶೂರೆನ್ಸ್ ಪ್ರೊವೈಡ್ ಮಾಡ್ತಾರೆ. ಈಗ ಸ್ಟೇಟಸ್ ಆಕ್ಟಿವ್ ಅಲ್ಲಿದೆ. ಈವನ್ ದೇ ಆರ್ ಗೆಟಿಂಗ್ ದ ಅಮೌಂಟ್ ಲಾಂಚ್ಡ್ ಬೈ ಇದು ಈ ಸ್ಕೀಮ್ ನ ಲಾಂಚ್ ಮಾಡಿರುವಂತದ್ದು ಪ್ರಧಾನ ಮಂತ್ರಿ, ದಟ್ ಈಸ್ ದ ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್, ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ. ದೆನ್ ಇಂಟ್ರೊಡಕ್ಷನ್. A national mission for the financial inclusions to ensure access to the financial services. The main mission ಏನಂತ ಹೇಳಿದ್ರೆ ಫೈನಾನ್ಷಿಯಲ್ ಸರ್ವಿಸ್ ಯಾರಿಗೆ ರೆಂಡರ್ ಆಗಿದೆ ಅವರಿಗೆ ಇಶ್ಯೂ ಮಾಡುವಂಥದ್ದು, ಹೂ ಆರ್ ಅಫೋರ್ಡೆಬಲ್ ಫಾರ್ ದ ಲೋನ್. ಆ್ಯಂಡ್ ಯಾರಿಗೆ ಗೌರ್ಮೆಂಟ್ ಇಂದ ಸ್ಕೀಮ್ಸ್ ಬೇಕು ಅವ್ರಿಗೆ ಡೈರೆಕ್ಟ್ ಅಕೌಂಟ್ಗೆ ಅಮೌಂಟ್ ಹೋಗುವಂಥದ್ದು, ನಾಟ್ ವಿತ್ ಇಂಟರ್ಮೀಡಿಯೇಟರೀಸ್. ಇಲ್ಲಿ ಇಂಟರ್ಮೀಡಿಯೇಟರೀಸ್ ಅಬಾಲಿಷ್ ಆಗುತ್ತೆ. Only a bank and the government and the beneficiary can open the account in any bank branch. ಅದಕ್ಕೆ ಸೆಪ್ರೇಟ್ ಬ್ಯಾಂಕ್ ಅಂತ ಇಲ್ಲ. ಯಾವುದೇ ಬ್ಯಾಂಕಲ್ಲಿ ಹೋಗಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಬಗ್ಗೆ ಕೇಳಿದ್ರು ದೇ ವಿಲ್ ಗಿವ್ ಅ ಇನ್ಫಾರ್ಮೇಶನ್. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಇದಲ್ಲ, ಅದು ಅಕೌಂಟ್ನ ಓಪನ್ ಮಾಡೋಕ್ಕೆ 0 ಬ್ಯಾಲೆನ್ಸ್ ಅಲ್ಲಿ ಸಹ ಓಪನ್ ಮಾಡ್ಬೋದು. ಸೊ ದಿಸ್ ಈಸ್ ಅನ್ ಅಡ್ವಾಂಟೇಜಸ್. ಅಂಡರ್ ಪಾವರ್ಟಿ ಲೈನ್ ಅವರಿಗೆ ಇದು ಅಡ್ವಾಂಟೇಜಸ್. ಯಾಕಂತ ಹೇಳಿದ್ರೆ ಈವನ್ ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ಅ ಬೇಸಿಕ್ ನೀಡ್. ಹಾಗಾಗಿ 0 ಬ್ಯಾಲೆನ್ಸ್ ಇಂದ ಸಹ ದೇ ಕ್ಯಾನ್ ಓಪನ್ ದ ಅಕೌಂಟ್. ಟೋಟಲ್ ಡೆಪಾಸಿಟ್ ಆಕ್ಚುಲಿ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಸ್ಕೀಮ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೂ ಮುಂಚೆ ಟೋಟಲ್ ಡೆಪಾಸಿಟ್ ಎಷ್ಟು ಮಾಡಿದ್ದು ಅಂದರೆ 1.31 lakh crore ಅಷ್ಟು ಡೆಪಾಸಿಟ್ ಮಾಡಿದ್ರು. ಅದಕ್ಕಂತಾನೆ ಮೀಸಲಿಟ್ಟಿದ್ರು. ಸೊ ಪರ್ ಹೆಡ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 3,239. ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂದ್ರೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಸಿಂಪಲ್. ಲೈಕ್ ಆಧಾರ್ ಕಾರ್ಡ್ ಒಂದಿದ್ರೆ ಸಾಕು. ಅಫ್ಕೋರ್ಸ್ ಎವ್ರಿ ಒನ್ ಹ್ಯಾವ್ ಆಧಾರ್ ಕಾರ್ಡ್. ಇಫ್ ಆಧಾರ್ ಕಾರ್ಡ್ ಇಲ್ಲ ಅಂತ ಆದ್ರೆ ವೋಟರ್ ID ಆಗಿರ್ಬೋದು, ಪಾನ್ ಕಾರ್ಡ್ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಆರ್ ಪಾಸ್ಪೋರ್ಟ್. ಬೆನಿಫಿಟ್ಸ್ ಆಫ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ. ಮೇನ್ ಬೆನಿಫಿಟ್ಸ್ ಅಂದ್ರೆ ಆ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಕ್ಕೂ ಏನ್ ಬೆನಿಫಿಟ್ಸ್ ಅಂತ ನೋಡ್ತಾ ಹೋಗುವ. ರೈಟ್ ಟು ಅ ಬ್ಯಾಂಕ್ ಅಕೌಂಟ್ ಅಂದ್ರೆ ಮಿನಿಮಮ್ ಡಾಕ್ಯುಮೆಂಟ್ಸ್ ಬೇಕಿರುತ್ತೆ. ಲೈಕ್ ತುಂಬಾ ಪ್ರೊಸೀಜರ್ ಇಲ್ಲ, ಜಸ್ಟ್ ಆಧಾರ್ ಕಾರ್ಡ್ ಇದ್ರು ವಿ ಕ್ಯಾನ್ ಓಪನ್ ದ ಬ್ಯಾಂಕ್ ಅಕೌಂಟ್. ಆಮೇಲೆ ಅಮೌಂಟ್ ಏನಿದೆ ಗೌರ್ಮೆಂಟ್ ಸ್ಕೀಮ್ಸ್ ಇಂದ ಏನೇನು ಅಮೌಂಟ್ ಬರುತ್ತೆ ಅದು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ. ಲೈಕ್ ಇಂಟರ್ಮೀಡಿಯೇಟರೀಸ್ ಯಾರು ಬೇಡ. ಸೊ ನಮಗೆ ಗೌರ್ಮೆಂಟ್ ಇಂದ ಏನೇನು ಫೆಸಿಲಿಟಿ ಬೇಕೋ ಅದು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ಗೆ ಹೋಗೋದ್ರಿಂದ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಈವನ್ ಅಂಡರ್ ಪಾವರ್ಟಿ ಲೈನ್. ಸೆಕೆಂಡ್ ಬೆನಿಫಿಟ್ಸ್ ಏನಂದ್ರೆ ನೋ ಮಿನಿಮಮ್ ಬ್ಯಾಲೆನ್ಸ್ ರಿಕ್ವೈರ್ಡ್ ಅಂದ್ರೆ 0 ಬ್ಯಾಲೆನ್ಸ್ ಇದ್ರೂ ಸಹ ಅಕೌಂಟ್ನ ಓಪನ್ ಮಾಡ್ಬೋದು. ರುಪೇ ಡೆಬಿಟ್ ಕಾರ್ಡ್ provided to the person that can be used to withdraw the money across all ATM. ರೂಪೇ ಡೆಬಿಟ್ ಕಾರ್ಡ್ ಲೈಕ್ ನಮ್ಮ ATM ಕಾರ್ಡ್ ಹೇಗಿದೆ ಹಾಗೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಮೇಲೆ ಲೇಬಲ್ ಹಾಕ್ಬಿಟ್ಟು ರೂಪೇ ಡೆಬಿಟ್ ಕಾರ್ಡ್ ಸಹ ಇಶ್ಯೂ ಮಾಡ್ತಾರೆ. ಲೈಕ್ ನಮ್ಮ ATM ಅಲ್ಲಿ ಹೇಗೆ ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು ಹಾಗೆ ಸೇಮ್ ವೇ ಇದರಲ್ಲಿ ಸಹ ವಿತ್ಡ್ರಾ ಮಾಡ್ಬೋದು. ಇನ್ಶೂರೆನ್ಸ್ ಕವರ್ ಏನಂತ ಹೇಳಿದ್ರೆ ಲೈಫ್ ಇನ್ಶೂರೆನ್ಸ್ ಕವರ್ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾದಲ್ಲಿ 30,000 ಅಷ್ಟು ಲೈಫ್ ಇನ್ಶೂರೆನ್ಸ್ನ ಪ್ರೊವೈಡ್ ಮಾಡ್ತಾರೆ. ಅದು ಹೇಗೆ ಅಂತ ಹೇಳಿದ್ರೆ ಓನ್ಲಿ ಟು ದೋಸ್ ಹೂ ಓಪನ್ ದ ಅಕೌಂಟ್ ಬಿಫೋರ್ 26 January 2015 ಮುಂಚೆ ಯಾರಿರ್ತಾರೆ ಅಕೌಂಟ್ನ ಓಪನ್ ಮಾಡಿರ್ತಾರೆ ಅವರಿಗೆ ಮಾತ್ರ
ಇದು ಲೈಫ್ ಇನ್ಶೂರೆನ್ಸ್ ಅಪ್ಲೈ ಆಗುವಂಥದ್ದು. ಓವರ್ ಡ್ರಾಫ್ಟ್ ಫೆಸಿಲಿಟಿ ಅಂತ ಹೇಳಿದ್ರೆ ಅಮೌಂಟ್ನ ಓವರ್ ಡ್ರಾಫ್ಟ್ ಮಾಡ್ಕೋಬಹುದು ಆಫ್ಟರ್ 6 ಮಂತ್. ಅಂದ್ರೆ ಈಗ ಅಕೌಂಟ್ ನಾವು 2014 ಜೂನಲ್ಲಿ ಅಂತ ಹೇಳಿದ್ರೆ ಆಫ್ಟರ್ 6 ಮಂತ್ ನಾವೇನ್ ಮಾಡ್ಬೋದು, ಅಮೌಂಟ್ನ ವಿತ್ಡ್ರಾ ಮಾಡ್ಬೋದು. ಲೈಕ್ 5,000 ಅಷ್ಟು ವಿತ್ಡ್ರಾ ಮಾಡ್ಬೋದು. ಲೋನ್ ಬೆನಿಫಿಟ್ಸ್ ಅಂದ್ರೆ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾದಲ್ಲಿ 5,000 ಅಷ್ಟು ಲೋನ್ನ ಕೊಡ್ತಾರೆ. ಲೈಕ್ ಆಫ್ಟರ್ 6 ಮಂತ್ ಅಂತ ಹೇಳಿದ್ರೆ ಒಂದು ಅಕೌಂಟ್ನ ಓಪನ್ ಮಾಡಿ ಆದ್ಮೇಲೆ 6 ಮಂತ್ಸ್ ಆದ್ಮೇಲೆ ಅಮೌಂಟ್ನ ಲೋನ್ ಆಗಿ ಕೊಡ್ತಾರೆ. ಇಫ್ ಯು ವಾಂಟ್ ಮೋರ್ ದೇ ವಿಲ್ ಗಿವ್ ವಿತ್ ಸ್ಪೆಸಿಫೈಡ್ ಡಾಕ್ಯುಮೆಂಟ್ಸ್. ಲೆಟ್ಸ್ ಗ್ಲಾನ್ಸ್ ನೌ. ಈಗ ಗ್ಲಾನ್ಸ್ ಮಾಡ್ತಾ ಹೋಗುವ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿದ್ರೆ ಏನಂದ್ರೆ, ಇನ್ ಸಿಂಪಲ್ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಹೇಳಿದ್ರೆ ಓವರ್ಕಮಿಂಗ್ ದ ಪಾವರ್ಟಿ. ಯಾರು ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ ಅವರಿಗೆ ಫೈನಾನ್ಷಿಯಲ್ ನೀಡ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಪಾವರ್ಟಿನ ಓವರ್ಕಮ್ ಮಾಡಿ ಅವರಿಗೆ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರೋಕ್ಕೆ ಫೈನಾನ್ಷಿಯಲ್ ರೆಮಿಟೆನ್ಸ್ನ ಕೊಡುವಂಥದ್ದು. ಎಂಪವರಿಂಗ್ ದ ಪೀಪಲ್, ಸೋಷಿಯಲ್ ಸ್ಟೆಬಿಲಿಟಿ ಆ್ಯಂಡ್ ಗ್ರೋತ್ ಆಫ್ ಮೈಕ್ರೋ ಎಕನಾಮಿ ಆ್ಯಂಡ್ ಓವರ್ ಆಲ್ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕು ಅಂತ ಹೇಳಿ ದ ಮೇನ್ ಇಂಟ್ರೊಡಕ್ಷನ್ ಆಗಿರುವಂಥದ್ದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೇನ್ ಏನಂತ ಹೇಳಿದ್ರೆ ಟು ಓವರ್ಕಮ್ ದ ಪಾವರ್ಟಿ. ಓಕೆ, ಮೈಕ್ರೋ ಫಿನಾನ್ಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ದಿಸ್ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಮೊಹಮ್ಮದ್ ಯೂನುಸ್ ಇನ್ 2006. ಮೊಹಮ್ಮದ್ ಯೂನುಸ್ಗೆ ನೋಬೆಲ್ ಅವಾರ್ಡ್ಸ ಬಂದಿದೆ ಬೈ ಇಂಟ್ರೊಡ್ಯೂಸಿಂಗ್ ದಿಸ್ ಮೈಕ್ರೋ ಫಿನಾನ್ಸ್. ಮೈಕ್ರೋ ಫಿನಾನ್ಸ್ ಇಸ್ ನಥಿಂಗ್ ಬಟ್ ಅ ವೆರಿ ಸ್ಮಾಲ್ ಅಮೌಂಟ್. ಮೈಕ್ರೋ ಅಂತಾನೆ ಹೇಳಿದ್ರೆ ಗೊತ್ತಾಗುತ್ತೆ. ಇಟ್ಸ್ ಲೈಕ್ ಅ ಸ್ಮಾಲ್, ದಟ್ ಈಸ್ ರೆಂಡರಿಂಗ್ ಅ ಸ್ಮಾಲ್ ಅಮೌಂಟ್ ಆಫ್ ಮನಿ ಟು ಅ ಸ್ಮಾಲ್ ಟ್ರೇಡರ್. ಯಾರು ಎಂಟ್ರಪ್ರಿನಿಯರ್ಶಿಪ್ಪು ಇಲ್ಲ ಅಂದ್ರೆ ಸೆಲ್ಫ್ ವರ್ಕ್ ಮಾಡಬೇಕು ಅಂತಿರ್ತಾರೆ ಅವರಿಗೆ ಲೋನ್ ಅನ್ನುವಂಥದ್ದು, ಇಲ್ಲಾಂದ್ರೆ ಮನಿಯ ಇಂಪಾರ್ಟೆನ್ಸ್ ತುಂಬಾನೇ ಇರುತ್ತೆ. ಹಾಗಾಗಿ ಟು ರೆಂಡರ್ ದ ಅಮೌಂಟ್. ಇನ್ ರೂರಲ್ ಏರಿಯಾಸ್ ಪೀಪಲ್ ನೀಡ್ ವೆರಿ ಸ್ಮಾಲ್ ಅಮೌಂಟ್. ಅಫ್ಕೋರ್ಸ್ ರೂರಲ್ ಏರಿಯಾಸ್ ಅವರಿಗೆಲ್ಲ ಒಂದು ಲೋನ್ ಬೇಕಾಗಿರುತ್ತೆ, ಲೈಕ್ ಅವರೊಂದು ಎಂಟರ್ಪ್ರಿನಿಯರ್ ಆಗಬೇಕು ಅಂತ ಹೇಳಿದ್ರೆ. ಸೊ ಮೈಕ್ರೋ ಫಿನಾನ್ಸ್ ಈ ಲೋನ್ನ ರೆಂಡರ್ ಮಾಡ್ತಾರೆ. ಹಿ ಇಸ್ ಮೊಹಮ್ಮದ್ ಯೂನುಸ್. ಇವರಿಗೆ ನೋಬೆಲ್ ಪ್ರೈಸ್ ಸಿಕ್ಕಿದೆ ಬಿಕಾಸ್ ಆಫ್ ಇಂಟ್ರೊಡ್ಯೂಸಿಂಗ್ ದಿಸ್ ಕಾನ್ಸೆಪ್ಟ್ ದಟ್ ಈಸ್ ಮೈಕ್ರೋ ಫಿನಾನ್ಸ್. ವಿ ಕ್ಯಾನ್ ಚೇಂಜ್ ದ ವರ್ಲ್ಡ್. ಅಫ್ಕೋರ್ಸ್, ಯಾಕೆ ಅಂತ ಹೇಳಿದ್ರೆ by rendering a small amount of money we can change the world. ಹೇಗೆ ಅಂದರೆ ಅವರಿಗೆ ಎಂಟ್ರಪ್ರಿನಿಯರ್ ಆಗೋಕ್ಕೆ ನಾವು ಮೇನ್ ಮೋಟಿವ್ ಆಗಿರ್ತೀವಿ. ಹಾಗಾಗಿ ಬೈ ಗಿವಿಂಗ್ ಅ ಸ್ಮಾಲ್ ಅಮೌಂಟ್ ಆಫ್ ಮನಿ ವಿತೌಟ್ ಎನಿ ಎವಿಡೆನ್ಸ್, ಲೈಕ್ ಇದು ಚಿನ್ನ ಅಡ್ಬಿಡೋದಾಗಿರ್ಬೋದು ಆ ಥರದಿಲ್ಲದೆ ಬೈ ಗಿವಿಂಗ್ ಮನಿ, ದಿಸ್ ಈಸ್ ಅ ಗುಡ್ ಥಾಟ್ ಆಫ್ ಮೊಹಮ್ಮದ್ ಯೂನುಸ್. ಡೆಫಿನಿಷನ್. According to Sam Daly, Harris defined microfinance as the extension of small loan to entrepreneur too poor to qualify for traditional bank loans. ಅಂದ್ರೆ ಸ್ಮಾಲ್ ಅಮೌಂಟ್ ಆಫ್ ಮನಿನ ಸ್ಮಾಲ್ ಟ್ರೇಡರ್ಗೆ ರೆಂಡರ್ ಮಾಡುವಂಥದ್ದು ಹೂ ಆರ್ ಹ್ಯಾವಿಂಗ್ ಇನ್ ಅ ಗ್ರೇಟ್ ನೀಡ್. ಫೀಚರ್ಸ್ ನೋಡ್ತಾ ಹೋಗುವ ಆಫ್ ಮೈಕ್ರೋ ಫಿನಾನ್ಸ್. The borrowers are generally for low income group. ಅಂದರೆ ಇದು ಯಾರು ಬಾರೋ ಮಾಡ್ತಾರಲ್ಲ ಅಮೌಂಟ್ ಇನ್ ಮೈಕ್ರೋ ಫಿನಾನ್ಸ್ ಅವರು ಲೋ ಇನ್ಕಮ್ ಬ್ಯಾಕ್ಗ್ರೌಂಡ್ ಆಗಿರ್ಬೇಕು, ಅಂದರೆ ಬಿಲೋ ಪಾವರ್ಟಿ ಲೈನ್ ಅವ್ರು ಆಗಿರಬೇಕು. ಲೋನ್ ಅವೈಲ್ಡ್ ಅಂಡರ್ ಮೈಕ್ರೋ ಫಿನಾನ್ಸ್ ಆರ್ ಯೂಶಲಿ ಆಫ್ ಅ ಸ್ಮಾಲ್ ಅಮೌಂಟ್, ಲೈಕ್ ಸ್ಮಾಲ್ ಅಮೌಂಟ್ ಅಷ್ಟು ಅಮೌಂಟ್ ಲೈಕ್ 1 lakh ಆಗಿರ್ಬೋದು ಅಷ್ಟು ಅಮೌಂಟ್ನ ದೇ ವಿಲ್ ರೆಂಡರ್. ಆಮೇಲೆ ಲೋನ್ ಟೆನ್ಯೂರ್ ಈಸ್ ಶಾರ್ಟ್. ಲೋನ್ ರೀಪೇಮೆಂಟು ಶಾರ್ಟ್ ಟರ್ಮ್ ಆಗಿರುತ್ತೆ. ಇಟ್ಸ್ ನಾಟ್ ಆಫ್ ಲಾಂಗ್ ಟರ್ಮ್ ಬಿಕಾಸ್ ಇಟ್ಸ್ ಅ ಮೈಕ್ರೋ ಫಿನಾನ್ಸ್. ಮೈಕ್ರೋ ಫಿನಾನ್ಸ್ ಲೋನ್ ಡಸ್ ನಾಟ್ ರಿಕ್ವೈರ್ ಎನಿ ಕೋಲ್ಯಾಟರಲ್. ಕೋಲ್ಯಾಟರಲ್ ಈಸ್ ನಥಿಂಗ್ ಬಟ್ ಸೆಕ್ಯೂರಿಟಿ, ಅಡವಿಡೋದು ಅಂತ ಹೇಳ್ತಾರಲ್ಲ ಅದು. ಅಂದರೆ ಇವಾಗ ನಾವು ಎಲ್ಲಾದರೂ ಬ್ಯಾಂಕಿಗೆ ಹೋಗ್ಬೇಕಂತ ಹೇಳಿದ್ರೆ ಅಲ್ಲಿ ಏನಾದರೂ ಸೆಕ್ಯೂರಿಟಿ ಲೈಕ್ ಹೋಮ್ದು ಡೀಟೇಲ್ಸ್ನೆಲ್ಲ ಅಲ್ಲಿ ಕೊಟ್ಟು ಆಮೇಲೆ ನಾವು ಅಮೌಂಟ್ನ ತಗೋಬೇಕಾಗತ್ತೆ, ಆರ್ ಎಲ್ಸ್ ಚಿನ್ನನ ಅಡ್ಬಿಟ್ಟು ಅಮೌಂಟ್ನ ತಗೋಬೇಕಾಗುತ್ತೆ. ಬಟ್ ಮೈಕ್ರೋ ಫಿನಾನ್ಸಲ್ಲಿ ಹಾಗಲ್ಲ.
ದೇ ವಿಲ್ ಇಶ್ಯೂ ದ ಅಮೌಂಟ್ with specified documents ಅಷ್ಟೇ. ಮೈಕ್ರೋಫಿನಾನ್ಸ್ ಗಿವ್ ಲೋನ್ ಟು ಪೀಪಲ್ ಹೂ ವಾಂಟ್ ಟು ಸ್ಟಾರ್ಟ್ ಅಪ್ ಅ ಬಿಸ್ನೆಸ್. ಯಾರಿಗೆ ಸ್ಟಾರ್ಟ್ಅಪ್ ಬಿಸ್ನೆಸ್ ಮಾಡಬೇಕು ಅಂತಿದ್ದಾರೆ, ಓನ್ ಬಿಸ್ನೆಸ್, ಸೊ ಅವರಿಗೆ ಮೈಕ್ರೋಫಿನಾನ್ಸ್ ಅಮೌಂಟ್ ಇಶ್ಯೂ ಮಾಡುತ್ತೆ ಆಸ್ ಅ ಟರ್ಮ್ ಇನ್ ಲೋನ್. ನೀಡ್ ಫಾರ್ ಮೈಕ್ರೋಫಿನಾನ್ಸ್. ಫಸ್ಟ್ ನೀಡ್ ಆಕ್ಸೆಸ್ ಟು ಮೈಕ್ರೋಫಿನಾನ್ಸ್, ಲೈಕ್ ಸ್ಮಾಲ್ ಅಮೌಂಟ್ ಆಫ್ ಲೋನ್ನ ರೆಂಡರ್ ಮಾಡುತ್ತೆ. ಈಸಿಯಾಗಿ ವಿ ಕ್ಯಾನ್ repay the loan also. The second point is clean loan. ಅಂದ್ರೆ ಅಡ್ಬಿಡೋದೇನು ಇಲ್ಲ, ಮನೆ ಇದನ್ನ ಜಾಗನ ಅಡ್ಬಿಟ್ಟು ನಾವು ಅಮೌಂಟ್ನ ತಗೋಬೇಕಂತಿಲ್ಲ, ಆರ್ ಎಲ್ಸ್ ಲೈಕ್ ಚಿನ್ನನ ಅಡ್ಬಿಟ್ಟು ನಾವು ಅಮೌಂಟ್ನ ತಗೋಬೇಕಂತಿಲ್ಲ. ಸರ್ಟೇನ್ ಅಮೌಂಟ್ಗೆ ಸೈನ್ ಮಾಡಿಬಿಟ್ಟು ದೆನ್ ವಿ ಹ್ಯಾವ್ ಟು ರಿಪೇ ದ ಲೋನ್. ರಿಸ್ಕ್ ಕವರೇಜ್. ಮೈಕ್ರೋ ಫಿನಾನ್ಸಲ್ಲಿ ಈವನ್ ಫ್ಯಾಮಿಲಿ ಇನ್ಶೂರೆನ್ಸ್ ಆಗಿರ್ಬೋದು, ಇಲ್ಲಾಂದ್ರೆ ಲೈಫ್ ಇನ್ಶೂರೆನ್ಸ್ ಆಗಿರ್ಬೋದು, ಲೈಕ್ ಆ ಥರದ್ದೆಲ್ಲ ಇನ್ಶೂರೆನ್ಸ್ ಇರೋದ್ರಿಂದ ದಿಸ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಬಿಲೋ ಪಾವರ್ಟಿ ಲೈನ್ ಆ್ಯಂಡ್ ಪಾವರ್ಟಿ ಲೈನ್. ಬೆಟರ್ ಲಿವಿಂಗ್ ಕಂಡೀಷನ್ ಇನ್ ದ ರೂರಲ್ ಏರಿಯಾಸ್. ರೂರಲ್ ಏರಿಯಾಸಲ್ಲಿ ಇರೋರಿಗೆ ಇದು ಬೆಟರ್ ಲಿವಿಂಗ್ ಕಂಡೀಷನ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ಆಸ್ ದೇ ಆರ್ ಹ್ಯಾವಿಂಗ್ ಅ ಗ್ರೇಟ್ ನೀಡ್ ಆಫ್ ಫೈನಾನ್ಸ್, ಸೊ ದಿಸ್ ವಿಲ್ ಹೆಲ್ಪ್ to the rural areas to have a better conditions of living. ಬಿಫೋರ್ ಹೇಗಿದ್ರು ನೋಡ್ಬೋದು, ರೆಡ್ ಕಲರ್ ಅಲ್ಲಿ ಬಿಫೋರ್ ಅಂಡರ್ ಪಾವರ್ಟಿ ಲೈನ್ ಅಲ್ಲಿ ಇದ್ರು, ಸೊ ದೇ ಆರ್ ಸ್ಟ್ರಗ್ಲಿಂಗ್ ಫಾರ್ ಫುಡ್ ಆಲ್ಸೋ. ದೆನ್ ಆಫ್ಟರ್ ಇಂಟ್ರೊಡಕ್ಷನ್ ಅಂಡ್ ಆಫ್ಟರ್ ಅಫೋರ್ಡಿಂಗ್ ದ ಮೈಕ್ರೋ ಫಿನಾನ್ಸ್, ಅವರ ಲಿವಿಂಗ್ ಸ್ಟ್ಯಾಂಡರ್ಡ್ಸ್ ಇನ್ಕ್ರೀಸ್ ಆಯಿತು, ಜೊತೆಗೆ ಅವರ ಲೈಫ್ ಸ್ಟೈಲ್ಸ್ ಇನ್ಕ್ರೀಸ್ ಆಯಿತು. ಬಿಕಾಸ್ ದೇ ಆರ್ ಸ್ಟ್ಯಾಂಡಿಂಗ್ ಆನ್ ದೇರ್ ಓನ್ ಫೀಟ್ ಅಂತ ಹೇಳಿದ್ರೆ they are starting their own business and they are starting their own entrepreneur with their fund. ಫಿಫ್ತ್ ಪಾಯಿಂಟ್ ಸೆಲ್ಫ್ ರಿಲಯನ್ಸ್ ಅಂತ ಹೇಳಿದ್ರೆ ಈಸಿಯಾಗಿ ಟ್ರಸ್ಟ್ ಮಾಡ್ಬೋದು, ಆಸ್ ದೇ ವಿಲ್ ಪ್ರೊವೈಡ್ ದ ಮೈಕ್ರೋ ಫಿನಾನ್ಸ್ ಆ್ಯಂಡ್ ವಿ ಹ್ಯಾವ್ ಟು ರಿಪೇ ಇಟ್ ಅಟ್ ಅ ಸರ್ಟೇನ್ ಟೈಮ್. ಇಲ್ಲಿ ಟ್ರಸ್ಟ್ ಇರುತ್ತೆ. ಸೊ ಇಲ್ಲಿ ಏನಂತಾರೆ, ಚಿನ್ನನ ಆಡ್ಬಿಡ್ಬೇಕು ಆ ಥರದ್ದೇನು ಮೆಷರ್ಸ್ ಬರಲ್ಲ. ಸೊ ದಿಸ್ ಈಸ್ ಅ ಗುಡ್ ಥಿಂಗ್ ಅಂತ ಹೇಳ್ಬೋದು. ಸೋಷಿಯಲ್ ಇಂಟರ್ಮೀಡಿಯೇಷನ್ ಅಂತ ಹೇಳಿದ್ರೆ ಯಾರಿಗೆ ಎಂಟರ್ಪ್ರಿನಿಯರ್ ಆಗಬೇಕು, ಅವ್ರಿಗೆ ನಾಲೆಜ್ ಇರುತ್ತೆ, ಇನೋವೇಷನ್, ಲೀಡರ್ಶಿಪ್ ಎಲ್ಲದೂ ಇರುತ್ತೆ, ಬಟ್ ದ ಥಿಂಗ್ ಈಸ್ ಫೈನಾನ್ಸ್ ಅನ್ನುವಂಥದ್ದು ಇರುವುದಿಲ್ಲ. ಸೊ ದಿಸ್ ವಿಲ್ ಓವರ್ಕಮ್. ಮತ್ತು ಸ್ಟಾರ್ಟಪ್ ಇಂಡಿಯಾಗೆ ಸಹ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಇದರಿಂದ ಎಂಟರ್ಪ್ರಿನಿಯರ್ ಯಾರ್ಯಾರು ಆಗ್ಬೇಕಂತಿದ್ದಾರೆ, ಸೊ ಈಸಿಯಾಗಿ ಆಗ್ಬೋದು, ಬಿಕಾಸ್ ಗೌರ್ಮೆಂಟಿಂದ ಲೋನ್ ಸಿಗುತ್ತೆ ಆಸ್ ಅ ಮೈಕ್ರೋ ಫಿನಾನ್ಸ್. ಈವನ್ RBI ಸಹ ತುಂಬ ಮೆಷರ್ಸ್ ತಗೊಂಡಿದ್ದಾರೆ ಮೈಕ್ರೋ ಫಿನಾನ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು. ದೆನ್ ಅಂಡರ್ ಪಾವರ್ಟಿ ಲೈನನ್ನ ಸಹ ಎಬೋ ದ ಪಾವರ್ಟಿ ಲೈನ್ ಮಾಡಬೇಕು ಅಂತ. ಸೆವೆಂತ್ ಪಾಯಿಂಟ್ ಈಸ್ ವುಮನ್ ಎಂಪವರ್ಮೆಂಟ್. ಆಸ್ ವುಮನ್ನಿಗೆ ತುಂಬಾ ನಾಲೆಜಬಲ್ ಆ್ಯಂಡ್ ಈವನ್ ದೇ ಹ್ಯಾವ್ ಆನ್ ಅಫೋರ್ಡೆಬಲ್ thinking as an entrepreneur, but they doesn't have a finance. ಸೊ ವುಮನ್ ಎಂಪವರ್ಮೆಂಟ್ ಆಗೋಕ್ಕೆ ಸಹ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಲೈಕ್ ಟೈಲರಿಂಗ್ ಶಾಪ್ ಆಗಿರ್ಬೋದು, ಇಲ್ಲಾಂದರೆ ಓನ್ ಏನಾದರೂ ವರ್ಕ್ ಮಾಡಬೇಕು ಅಂತಿದ್ರೆ ದೇ ಕ್ಯಾನ್ ಅಫೋರ್ಡ್ ದ ಮನಿ ಫ್ರಮ್ ಮೈಕ್ರೋ ಫಿನಾನ್ಸ್. ಇನೋವೇಷನ್ ಆ್ಯಂಡ್ ಎಕ್ಸ್ಪರಿಮೆಂಟೇಷನ್. ಇನೋವೇಷನ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ವೆನ್ ವಿ ಆರ್ ಹ್ಯಾವಿಂಗ್ ಅ ಅಮೌಂಟ್ ಅಲ್ವಾ. ಫೈನಾನ್ಸ್ ಇದ್ದರೆ ಮಾತ್ರ ನಾವು ಒಂದು ಎಂಟರ್ಪ್ರಿನಿಯರ್ ಮಾಡೋಕ್ಕೆ ಆಗುತ್ತೆ. ಜೊತೆಗೆ ಎಂಟರ್ಪ್ರಿನಿಯರ್ ಆಗಿದ್ರೆ ಸಾಕಾಗಲ್ಲ, ಇನೋವೇಷನ್ ನಮಗಿದ್ರೆ ಸಹ ಅವಾಗ ಸಹ ಕ್ಲಿಕ್ ಆಗುತ್ತೆ ಒಂದು ಎಂಟರ್ಪ್ರೈಸಸ್, ಆರ್ ಇಟ್ ಡಸನ್. ಸೊ ಇನೋವೇಷನ್ ಇದ್ದು ಎಕ್ಸ್ಪರಿಮೆಂಟೇಷನ್ ಇದ್ದಾಗ, ಲೈಕ್ ತುಂಬ ಎಂಟರ್ಪ್ರಿನಿಯರ್ನ ನೋಡಿ ವಾಟ್ ವಿ ಹ್ಯಾವ್ ಟು ಡೂ ಟು ಇನ್ಕ್ರೀಸ್ ಅವರ್ ಪ್ರಾಫಿಟ್, ವಾಟ್ ವಿ ಶುಡ್ ನಾಟ್ ಟು ಡೂ ಅಂತ ಹೇಗೆ ಎಕ್ಸ್ಪರಿಮೆಂಟೇಷನ್ ಮಾಡ್ತಾರೆ, ಆವಾಗ ವಿ ಕ್ಯಾನ್ ಈಸಿಲಿ ಕ್ರ್ಯಾಕ್ ದ ಮೈಕ್ರೋ ಫಿನಾನ್ಸ್ ಬೈ. ನೈನ್ತ್ ಪಾಯಿಂಟ್ ಈಸ್ ಕೋಆರ್ಡಿನೇಷನ್ ವಿತ್ ಸೆಲ್ಫ್ ಹೆಲ್ಪ್ ಗ್ರೂಪ್. NGOs ಅಂತ ಹೇಳಿದ್ರೆ ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್. ಲೈಕ್ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳ್ತಿದ್ದಾರೆ, ಇವ್ರ ಜೊತೆ ಸಹ ಕೋಆರ್ಡಿನೇಷನ್ ಆಗಿದ್ದಾರೆ. ಮೈಕ್ರೋ ಫಿನಾನ್ಸ್ ಇಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪು ಮತ್ತು ನಾನ್ ಗವರ್ಮೆಂಟಲ್ ಆರ್ಗನೈಸೇಷನ್ಸ್ ಇಶ್ಯೂ ಮಾಡುತ್ತೆ. ದಿಸ್ ಈಸ್ ನಾಟ್ ಅಂಡರ್ ದ ಗವರ್ಮೆಂಟ್, ಬಟ್ ದೇ ಆಲ್ಸೋ ಇಶ್ಯೂಸ್ ದ ಫೈನಾನ್ಸ್ ಅಂತ ಅರ್ಥ. ಇವರೆಲ್ಲ ಗೌರ್ಮೆಂಟ್ ಅಂಡರ್ ಬರುವಂಥದ್ದಲ್ಲ,
ಅವರಿಗೆ ಎಷ್ಟು ಸಹಾಯ ಮಾಡೋಕ್ಕಾಗುತ್ತೆ ಅಷ್ಟು ಸಹಾಯ ಮಾಡಿ ಲೋನ್ನ ಕೊಟ್ಟು ದೆನ್ ಆಫ್ಟರ್ ಅ ಸರ್ಟೇನ್ ಪೀರಿಯಡ್ ಆಫ್ ಟೈಮ್ ದೇ ವಿಲ್ ರಿಕವರ್ ದ ಲೋನ್. ಮೈಕ್ರೋಫಿನಾನ್ಸ್ ಇನ್ ಇಂಡಿಯಾ, ನಬಾರ್ಡ್, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್. ಯಾರ್ಯಾರು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ ದೆನ್ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅವರಿಗೆ ಫಂಡ್ ನ ಇಶ್ಯೂ ಮಾಡುವಂಥದ್ದು. ದೆನ್ RBI provide guidelines to the bank in providing the microfinance. RBI ಸಹ ಈವನ್ ಮೈಕ್ರೋಫಿನಾನ್ಸ್ ನ ಬಿಫೋರ್ ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್ ಅಂತ ಇಂಟ್ರೊಡ್ಯೂಸ್ ಆಗಿತ್ತು. ಬಟ್ ಆಫ್ಟರ್ RBI ಸಹ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸಹ ಥಿಂಕ್ ಮಾಡ್ತು ಎಸ್ ಮೈಕ್ರೋಫಿನಾನ್ಸ್ ಇಸ್ ನೆಸೆಸಿಟಿ ಫಾರ್ ಬಿಲೋ ಪಾವರ್ಟಿ ಲೈನ್. ಹಾಗಾಗಿ ಅವರು ಗೈಡ್ಲೈನ್ಸ್ ಏನು ಕೊಟ್ಟರು ಬ್ಯಾಂಕಲ್ಲಿ ಅಂತ ಹೇಳಿದ್ರೆ ವಿ ಆಲ್ಸೋ ಹ್ಯಾವ್ ಟು ಇಂಪ್ಲಿಮೆಂಟ್ ದಿಸ್ ಮೈಕ್ರೋಫಿನಾನ್ಸ್ ಇನ್ ಅವರ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಅಂತ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಹೇಳಿದ್ರೆ ಗೌರ್ಮೆಂಟ್ ಅಂಡರ್ ಬರುವಂಥದ್ದಲ್ಲ, ದೇ ಆರ್ ಕ್ರಿಯೇಟೆಡ್ ಬೈ ದೇರ್ ಓನ್. ಐಡೆಂಟಿಫಿಕೇಶನ್ಸ್ ಆಫ್ ಪುವರ್, ಯಾರ್ಯಾರು ಬಿಲೋ ಪಾವರ್ಟಿ ಲೈನಲ್ಲಿ ಇರ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು ಅವ್ರಿಗೆ ನೆಸೆಸಿಟಿ ಇನ್ಫ್ರಾಸ್ಟ್ರಕ್ಚರ್ ಆರ್ ಎಲ್ಸ್ ಬೇಸಿಕ್ ನೀಡ್ ಕೊಡುವಂಥದ್ದು. ದೆನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ಎಂಟರ್ಪ್ರಿನಿಯರ್ ಮಾಡಬೇಕು ಅಂತ ಇದ್ರೆ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡೋಕ್ಕೆ ಸಹ ಹೆಲ್ಪ್ಫುಲ್ ಆಗಿರುತ್ತೆ ಮೈಕ್ರೋಫಿನಾನ್ಸ್. ವುಮನ್ ಎಂಪವರ್ಮೆಂಟ್, ಮೇಜರ್ ಇಂಪಾರ್ಟೆನ್ಸ್ ಏನಂದರೆ ಮೈಕ್ರೋಫಿನಾನ್ಸು ವುಮೆನ್ಸ್ ಸಹ ಇಂಪ್ರೂವ್ಮೆಂಟ್ ಆಗಬೇಕು ಅಂತ ಹೇಳಿ ಫೈನಾನ್ಸ್ನ ಕೊಟ್ಟು ಅವ್ರಿಗೆ ಏನಾದರೂ ಸ್ಮಾಲ್ ಬಿಸ್ನೆಸ್ ಮಾಡಿ ಅವರು ಸಹ ಇನ್ಕ್ರೀಸ್ ಆಗಬೇಕು ಅಂತ ಹೇಳಿ. ದೆನ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಅಂದರೆ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, ನಾನ್ ಇಂಟರೆನ್ಸ್ ಆಫ್ ದ ಗವರ್ನಮೆಂಟ್, ಗವರ್ನಮೆಂಟ್ ಅಂದರೆ ಇಂಟರ್ಫಿರೆನ್ಸ್ ಆಗದೇ ಇರುವಂತಹ ಆರ್ಗನೈಸೇಷನಲ್ಲಿ ಸಹ ಮೈಕ್ರೋಫಿನಾನ್ಸ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗಿದೆ. ಥ್ಯಾಂಕ್ ಯು. ಈ ಕಾನ್ಸೆಪ್ಟ್ ನಾನೇನು ಹೇಳಿದ್ದೀನಿ ಅದು ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಆ್ಯಂಡ್ ಥ್ಯಾಂಕ್ ಯು.